ನಂಜನಗೂಡು ತಾಲೂಕಿನ ಮಡವನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಹಾಡುಹಗಲೇ ಹುಲಿ ಪ್ರತ್ಯಕ್ಷವಾಗಿದ್ದು ತೋಟ ತುಟಿಕೆಗಳಿಗೆ ತೆರಳುವ ಕೃಷಿಕರು ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಇನ್ನು ಗ್ರಾಮದ ರೈತರಾದ ಶಿವಪ್ಪ ಎಂಬುವರ ಜಮೀನಿನಲ್ಲಿ ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ದೊಡ್ಡ ಹುಲಿಯೊಂದು ರಾಜಾರೋಷವಾಗಿ ನಡೆದು ಹೋಗುತ್ತಿರುವುದು ಕಂಡುಬಂದಿದೆ. ಇನ್ನು ಇದನ್ನ ಗಮನಿಸಿದ ಸುತ್ತಮುತ್ತಲಿನ ರೈತರು ಸದ್ಯ ತೀವ್ರ ಕಂಗಾಲಾಗಿದ್ರೆ ಅರಣ್ಯ ಇಲಾಖೆಯ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಭಾಗದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಅಲೆದಾಡ್ತಾ ಇದ್ದು ಜಮೀನುಗಳಿಗೆ ಕೆಲಸಕ್ಕೆ ಹೋಗಲು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರು ಕೂಡ ಅವರು ಕೇವಲ ನೆಪ ಮಾತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ ಹೊರತಾಗಿ ಹುಲಿ ಸೆರೆ ಹಿಡಿಯೋಕೆ ಯಾವುದೇ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಕೃಷಿಕರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ತಕ್ಷಣವೇ ಸ್ಥಳಕ್ಕೆ ಬಂದು ಬೋನ್ಗಳನ್ನ ಇಟ್ಟು ಹುಲಿಯನ್ನ ಸೆರೆ ಹಿಡಿಯಬೇಕು. ಅಲ್ಲಿವರೆಗೆ ತಾವು ಅಧಿಕಾರಿಗಳ ವಾಹನವನ್ನ ಜಮೀನಿನಿಂದ ಕದಲೋಕೆ ಬಿಡೋದಿಲ್ಲ ಎಂದು ರೈತರು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ರೆ ತಕ್ಷಣವೇ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಜಲಾವೃತವಾಗಿರುವ ಭಯದ ವಾತಾವರಣವನ್ನ ದೂರ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದರು. ಇವರು ಯಾವುದೇ ತರ ನಮ್ಮ ಗ್ರಾಮದಲ್ಲಿ ಬಂದಿತ್ತು. ಇವ್ರು ಬಂದು ಪಟಾಕಿ ಹೊಡೆದ್ಬಿಟ್ಟು ಹೋಗೋದು ಹಿಂಗ್ ಮಾಡ್ತಾವ್ರ. ನಾವ್ ಕಣ್ಣಾರ ಕಂಡಿವಿ. ಹೆಣ್ಣುಲಿ ಬರಿ ಹಾಕಿರೋ ಹುಲಿ ಡ್ರೋನ್ ತಕೊಂಡ್ಬಂದು ಇದನ್ನ ಹಿಡಿಯಕೊಂಡು ನಾವು ಜೀಪ್ ಅಂತೂ ಬಿಡಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ್ಲೆ ಸ್ಪಂದಿಸ್ಬೇಕು ಅಂತ ನಾವು ಕೇಳ್ತಾವೆ. ಅಲ್ಲಿ ಗಂಟೆ ಈ ಜೀಪ್ ಅಂತೂ ನಾವು ಬಿಡಲ್ಲ. ನಮ್ಮ ತಾಲೂಕಿನ MLA ಆದ ದರ್ಶನ್ ಧ್ರುವನಾರಾಯಣ್ ಕೂಡ ಅವರು ಯಾವುದೇ ತರದಲ್ಲಿ ಸ್ಪಂದಿಸ್ತಾ ಇಲ್ಲ. ಅವರು ಕೂಡ ಇದನ್ನ ನೋಡಿ ನಮ್ಮ ಗ್ರಾಮದಲ್ಲಿ ಈ ತರ ಆಯ್ತಾ ಅದ ಪಾಲಿಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಅಂತ ಅರಣ್ಯ ಇಲಾಖೆ ಮಂತ್ರಿಗಳಿಗೆ ಹೇಳಿ ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು ಅಂತ ನಾವು ಹಲವಾರು ಬಾರಿ ಹೇಳಿವಿ. ನಾವು ಹುಲಿ ಅದ ಅಂತ ಈಗ ಪ್ರತ್ಯಕ್ಷವಾಗಿ ನಾವೇ ಒಂದ್ 3 ಜನ ಕಂಡು ಹೇಳಿ ವಿಡಿಯೋ ಕೂಡ ಮಾಡಿದ್ರು. ಇವರು ಯಾವುದೇ ತರ ನಮ್ಮ ಗ್ರಾಮದಲ್ಲಿ ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ಆದಷ್ಟು ಬೇಗ ಪರಿಹಾರನ ಹುಡುಕೊಡ್ಬೇಕು ಅಂತ